ಬಿಡು ತರ ತರ ಸೊಕ್ಕೆ ಬಿಡು 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 ಸೊಕ್ಕೆ ಬಿಡು ತೋಳಿಂದ ಮ್ಯಾಗಡೆ. ಅದು ಹೆಂಗನ್ನೆ ಎನರ್ಜಿಕಲ್ ಗರ್ಲ್ಸ್ ಇರೋದು ಆಂಟಿಸ್ ಕಲ್ಲ. ನಾನು ಹೆಂಗ್ ಎನರ್ಜೆಟಿಕ್ ಗರ್ಲೆಯ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕಣ. ನಾನು ನಿಮ್ಮಲ್ಲಿ ನಾನು ಮಾಡ್ತೀನಿ ಎಲ್ರಿಗೂ ಗೇಲಿ, ನಾನು ತೋರಿಸ್ತೀನಿ. ಗಾಬರಿ ಆಗ್ಬೇಡಿ, ರಾಜಕೀಯದ ಗಲಿಬಿಲಿ ಪ್ರಾರಬ್ಧ ಮುಂಡೆ ಇದು. ನೀವು ಕೇಳ್ತೀರಾ ಹಾಸ್ಯದ ಗುಂಗಲಿ. ಇದು ರಾಜಕೀಯ ಸುದ್ದಿಗೆ ಹಾಸ್ಯದ ಕಚಗುಳಿ ಕೊಡೋ ಕಾರ್ಯಕ್ರಮ ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ನೀವೆಲ್ರಿಗೂ ಸ್ವಾಗತ ಸುಸ್ವಾಗತ. ಟಿವಿ ಆನ್ ಮಾಡಿದ್ರೆ ಈ ರಾಜಕೀಯದವ್ರದ್ದು ಒಂದ ಎಲ್ಡ. ಅಯ್ಯೋ ಒಂದ್ ಕಡೆ ಬಣ ಬಣ ಆದ್ರೆ ಇನ್ನೊಂದ್ ಕಡೆ ಮಣ ಮಣ, ಇನ್ನೊಂದ್ ಕಡೆ ಘಣ ಘಣ, ಇನ್ನೊಂದ್ ಕಡೆ ಬಣ ಬಣ. ಅಯ್ಯೋ ಯಪ್ಪ ದೇವ್ರೆ, ಹಂಗಂತೂ ಸಾಕಾಗೋಗ್ಬಿಟ್ಟದೆ. ನಮಗೆ ಎಷ್ಟು ತಲೆ ಬಿಸಿ ಆದ್ರೆ ಅವ್ರಿಗೆ ಎಷ್ಟು ತಲೆ ಬಿಸಿ ಇರಬೇಡ. ಹಂಗಾಗಿ ನೀವು ಮಾತಾಡಿದ್ರೆ ಚೆನ್ನಾಗಿರ್ಕಿಲ್ಲ, ಅವ್ರನ್ನೇ ಕರ್ಫ್ ಮಾತಾಡಿದ್ರೆ ಚೆನ್ನಾಗಿ. ಶಾಂತಪ್ಪ ಯೋ ನೀನು ಸಾವೇ ಓದ್ತಿದ್ದೆ ಈಗ ಆಗ್ಲತ್ತಲ್ಲಿ ಕರ್ಸವ್ರನ್ನ ನಿನ್ ಬಾಯಿಗೆ ಇಟ್ಟಾಕ. ಮೇಲ್ಕೊಟ್ಟೆ ಹುಡುಗಿ ಒಬ್ಳು ಪಡ್ವಾರ ಮಾತಾಡಿರಂತೆ. ಆ ಸ್ಟೆಪ್ ಹಾಕಿ ಸರ್. ಸ್ಟೆಪ್ ಅಲ್ಲಕ್ಕಮ್ಮ, ಸ್ವಲ್ಪ ಮನೆಯಲ್ಲಿ ಬಾತ್ರೂಮ್ಲಿ ಸ್ವಲ್ಪ ಕಾರ್ ಟ್ವಿಸ್ಟ್ ಆಯಿತು. ಅದಕ್ಕೆ ನಾನು ಮಂಡಿ ನೋವಲ್ಲ, ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಅಂತ ಹೇಳವ್ರೆ. ಅದಕ್ಕೆ ನಾನು ಹಿಂಗ್ ಯಾಕೆ ಸರ್ ಏನಾಗಿದೆ? ತಲೆಗೆ ಹಚ್ಕೊಳ್ಳೋ ಶಾಂಪು ಏನಾದ್ರೂ ನೆಲದಾಗ ಹಾಕಬಿಟ್ಟಿದ್ದೀರಾ? ಅದೇನಾಯ್ತು ಅಂದ್ರೆ ಆ ಮೊಸೈಕ್ದು ಪಾಲಿಶ್ ಇತ್ತಲ್ಲ, ಮೊಸರನ್ನ ಮೊಸರನ್ನವ ಮೊಸಾಯಿಕ್ ಟೈಲ್ಸ್, ಟೈಲ್ಸ್ ಅವು ಕೆಲವೊಮ್ಮೆ ನೀರ್ ಹಾಕ್ತಿದ್ರೆ ಏನಾಗ್ಬಿಡುತ್ತೆ, ಈ ಪಾಚಿಗಳು ಬಂದ್ಬಿಡ್ತವೆ. ವಾ, ಆ ಪಾಚಿ ಬಂದಾಗ ನಾವೇನಾದ್ರು ಸಡನ್ ಆಗಿ ಹೋಗಿ ಕಾಲ ಸರ್ ಸಿಎಂ ನೀವು ನಿಮ್ಮನೇಲಿ ಪಾಚಿ ತೆಕ್ಕಕ್ಕೆ ಕೆಲಸದವ್ರು ಇಲ್ವೇ? ಸಿಎಂ ಆದ್ರೇನು PM ಆದ್ರೇನು ಬಾತ್ರೂಮ್ಗೆ ಒಬ್ಬೊಬ್ರಿಗೆ ಹೋಗೋದು, 20 ಜನ ಇಟ್ಕೊಂಡು ಹೋದಲ್ಲ. ನಾವೇನು ಕಂಡಿದ್ದೀವ? ಅಲ್ಲ ನಾನಿನ್ನೂ ಗಟ್ಟುಮುಟ್ಟಿಯಾಗಿದ್ದೀನಿ. ಅದಕ್ಕೆ ಸ್ವಲ್ಪ ಈಗ ಅಂತಿದ್ರೆ ಅವನ ಡ್ಯಾನ್ಸ್ ಹಾಕ್ತಾನೆ. ಶಾಂತಪ್ಪ ಹೊಡೀರಿ ಕಪ್ಪ. ಶಾಂತಪ್ಪ ಹೊಡಿತೀರಿ ಪಾಪ, ಅವ್ರಿಗಲ್ಲಿ ಕಾಲು ಉಳ್ಕದೆ ಸಾಂಗ್ ಆಗ್ತಾನೆ ಸಾಂಗ. ಆದ್ರೂ ಸುಮ್ಕಿರಿ ಸರ್ ನೀವು. ಹಣೆ ಬರ ಕೆಟ್ಟನ್ ತಗೊಬಂದು ಈಗ ಆ ವಿಷಯ ಬಿಟ್ಟು ಬೆಂಗಳೂರು ಮತ್ತೆ ಹೆಂಗಾಗತ್ತೆ ಸರ್ ನಿಮ್ ಕಾಲ್ ನೋವು? ನಮಗೆ ಬೇಜಾರು ಹಾಕಿಲ್ವಾ ಸರ್? ಜನರಿಗೋಸ್ಕರ ನೀವೆಲ್ಲ ಒದ್ದಾಡ್ತೀರಿ, ನಿಮಗೆ ಕಾಲ್ ನೋವು ಬಂದು ಕುತ್ಕತ್ತು ಅಂತ ಅಂದ್ರೆ ಇವಾಗ್ಲೇ ಎಲ್ರು ನಿಮ್ಗೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತಾರೆ. ಇದೇ ಒಂದು ನೆಪ ಇಟ್ಕೊಂಡ್ಬಿಟ್ಟು ಕುರ್ಚಿಯಿಂದ ನಿಮ್ಮನ್ನ ಇಳಿಸ್ಬಿಟ್ರೆ ಏನು ಮಾಡಾನೆ? ಅರ್ಥ ಆಗಿಲ್ವಾ ನಿಮ್ಗೆ? ನಂಗೆ ಬಹಳ ದುಃಖ ಆಯ್ತದೆ ಸರ್. ಇಲ್ಲಿ ಕೇಳಿಲ್ಲಿ ಏರ್ ಶೋ ನೋಡಿದ, ಬೆಂಗಳೂರು ಏರ್ ಶೋ. ಇಲ್ಲ ಸರ್, ಮನೇಲಿ ಶಾಂತ ಬಂದು ಏರ್ ಶೋ ನೋಡಕ್ಕೆ ಆಯ್ತಿಲ್ಲ ನನಗೆ. ಏರ್ ಶೋದಲ್ಲಿ ಅದಾದ್ಮೇಲೆ ಜಿಮ್ 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 ಅಂದ್ರೆ ಏನ್ ಗೊತ್ತಾ? ಬಂಡವಾಳ ಹೂಡಿಕೆಗಳು ಬೆಂಗಳೂರಿಗೆ ಬಂದರಲ್ಲ, ಆ ಜಿಮ್ ನಲ್ಲಿ ನಮ್ಮ ಪಕ್ಷದ ಮುಖಂಡರು ಬಂದಿದ್ರಲ್ಲ, ಯಾರು? ರಾಜೇಂದ್ರನಾಥ್ ಸಿಂಗ್. ಓಕೆ, ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳವ್ರೆ? ನಾನೇನಾಯ್ತು, ಅಲ್ಲಿ ತುಂಬಾ ದೂರ ಹೋಗ್ಬೇಕಾಯ್ತಲ್ಲ, ವೀಲ್ ಚೇರ್ ಹೋಗ್ಬಿಟ್ಟೆ. ಅಯ್ಯೋ, ವೀಲ್ ಚೇರ್ ಹೋದಾಗ ತರನೇ ಇಲ್ಲ. ಈಗ ವಾಶ ಆಗ್ಯದ ಕಣಮ್ಮ ಸ್ವಲ್ಪ. ಅಲ್ಲೇನು ಹೇಳಿದ್ರು ಗೊತ್ತಾ? ಹೌದು ಹುಲಿಯ ರಾಮಯ್ಯಜಿ, ನಿಮ್ಗೆ ಕಾಲು ನೋವಾಗ್ಬಿಟ್ಟಿದೆ, ಸ್ವಲ್ಪ ಹುಷಾರಾಗ್ಬಿಟ್ಟಿದ್ದೀರಿ ನೀವು. ಯಾಕಂದ್ರೆ ಕಾಲ್ನ ಬೇಗ ಗುಣಪಡಿಸ್ಕೊಳ್ಳಿ, ಯಾಕಂದ್ರೆ ಕಾಲು ಎಳೆಯವ್ರು ಜಾಸ್ತಿ ಅಂತ ನೀವೇ ಕೂತ್ಕೊಂಡ್ಬಿಟ್ಟಿದ್ದೀರ ಫಸ್ಟ್. ಹಂಗಂದ್ಬಿಟ್ಟಾರ? ಚಟಾಕಿ ಹಾರಿಸ್ಬಿಟ್ರು ಅವರು. ಅವರು ಸುಮ್ಮನೆ ಚೇಡ್ಸಿದ್ರು ನಮ್ನ. ಅಂದ್ರೆ ಪಾಪ ಈಗಲೇ ಯಾರೋ ನಿಮ್ ಕಾಲು ಎಳೆದು ಬೆಳೆಸ್ಬಿಟ್ಟವ್ರೆ ಅಂತ ಅಂದ್ರು. ಅಂದ್ರೆ ಕರ್ನಾಟಕದ ಸಿಚುಯೇಷನ್, CM ಕುರ್ಚಿ ಬಗ್ಗೆ ವ್ಯಂಗ್ಯ ಹೊಡೆದ್ರು, ವ್ಯಂಗ್ಯ ಆಡಿದ್ರಷ್ಟೇ. ಆದ್ರೆ ಬಟ್ ಐ ಆಮ್ ನಾಟ್ ಬಾದರ್ ಅಬೌಟ್ ದೀಸ್ ಟೈಪ್ ಆಫ್ ಟಾಕಿಂಗ್. ಓಕೆ. ಬಟ್ ಏರ್ ಶೋ, ಜಿಮ್ ಎಲ್ಲ ಬಹಳ ಬೆಂಗಳೂರಲ್ಲಿ ಬಹಳ ಚೆನ್ನಾಗಿ ನಡೀತು. ಕೋಟಿ ಬಂಡವಾಳ, ಕೋಟಿ ಹಾಕ್ಬಿಟ್ಟವ್ರ. ಎಲ್ಲ ಬನ್ನಿ ಬೆಂಗಳೂರಿಗೆ ಅಂತ ಕರೆದಿದ್ದು, ಅದು ಸಕ್ಸಸ್ಫುಲ್ ಆಯ್ತು. ಬಟ್ ಇವ್ರು ಬರ್ಲಿಲ್ಲಪ್ಪ. ಯಾರು? ಸಿಸ್ಟರ್ ಬ್ರದರು. ಮೇನ್ಲಿ ಅವರೇ ಕೈಗಾರಿಕೆ ಮಂತ್ರಿಗಳು. ಆಕ್ಚುಲಿ ರಾಷ್ಟ್ರದ ಕೈಗಾರಿಕಾ ಮಂತ್ರಿಗಳು ಅಲ್ಲಿ ಬಂದಿರಬೇಕು. ಅದೇನಪ್ಪ ಬರ್ಲಿಲ್ಲ ಅವರು. ಕೇಳಿದ್ರೆ ಅದ್ಯಾವುದೋ ಮೀಟಿಂಗು ನಮ್ದು ಜಾಸ್ತಿ ಅಂದ್ರು. ಇವಾಗ ನೀವು ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಎಲ್ಲ ನೋಡಿದ್ರ ಆರುದಲ್ಲ? ಏರ್ ಶೋ ಎಲ್ಲ ನೋಡಾಯ್ತು, ಆಯ್ತಲ್ಲ, ಅದರಿಂದ ಎಲ್ಲ ಚೆನ್ನಾಗಿ ಆಗಿದೆ. ನಾನು ಕರೆದ್ರೆ ನಾನು ಬರುವೆ ನಿಮ್ ಜೊತೆ. ಪಾಸ್ ತಗೊಂಡು ಹೋಗಮ್ಮ. ಈಗಲೂ ಪಾಸ್
ತಗೊಂಡ್ರು ಹೆಂಗ್ ಹೋಗೋದು ಹೇಳಿ. ಇತ್ತಾಗೆ ಬಸ್ಸಾಗ ಹೋಗವ ಅಂತಂದ್ರೆ ಎಣ್ಣೆಗಳೆಲ್ಲ ಕೂತ್ಕೊಂಡಿರ್ತಾರೆ, ಜುಟ್ಟು ಹಿಡ್ಕೊಂಡು ಕಿತ್ತಾಡ್ತಿರ್ತಾರೆ, ಸೀಟೇ ಇಲ್ಲ. ನಿಂತ್ಕೊಂಡು ಗೊತ್ತಾಡ್ಕೊಂಡು ಹೋಗ್ಬೇಕು, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಈ ಕಡೆ ಹೋಗ್ಲಪ್ಪ ಮೆಟ್ರೋದಲ್ಲಿ ಹೋಗವ ಅಂತಂದ್ರೆ ಜನಸಾಮಾನ್ಯರು ಹೋಗಂಗದ. ಏನ್ ಸರ್ ಆಪಟ್ಟಿ ರೇಟ ಸರ್ರಕ್ನ ಏರ್ಸ್ಬಿಟ್ಟವ್ರಲ್ವಾ, ನಾವೆಲ್ಲ ಹೊಟ್ಟೆಗೇನು ಮಣ್ಣು ತಿನ್ಬೇಕಾ? ಅಲ್ಲ ಅಲ್ಲಿ ನೋಡಿದ್ರೆ ರಾಕೆಟ್ ಸೋನ ಆರ್ಸವ್ರೆ, ಇಲ್ಲಿ ರೇಟ್ನ ಗಗನಕ್ಕೆ ಏರ್ಸವ್ರೆ. ಅಯ್ಯೋ ಅಯ್ಯೋ ಸರ್, ಅಂಥದ್ರಲ್ಲಿ ನಾವು ನಾರ್ಮಲ್ ಸೀರೆ, ಕಾಟನ್ ಸೀರೆ, ಮನೇಲಿ ಹಾಕೊಳ್ಳೋ ಸೀರೆ ಎಲ್ಲ ಹಾಕೊಂಡು ಹೋದ್ರೆ ಬಿಡಿಕೆ ಇಲ್ಲ. ಅದೇನ್ ಬಡವ್ರ ಬಗ್ಗೆ ಇರೋದು, ನಿಮ್ಮಂತರು ಓಡಾಡೋಕಿರೋದು. ಇದ ನನ್ನ ಹತ್ರನೇ ಹೇಳ್ದೆ ಸರ್. ಸುಮ್ಕಿರಿ ಸರ್, ಮೆಜೆಸ್ಟಿಕ್ ನಿಂದ RR ನಗರಕ್ಕೆ ಬಂದ್ರೆ 20 ರೂಪಾಯಿ ಹೋಗುವೆ, ಇವಾಗ 50 ರೂಪಾಯಿ ಕೊಡ್ಬೇಕು. ನಂತರ ಎಲ್ಲಿದ್ದ 50 ರೂಪಾಯಿ ನನಗೆ ಯಾವ ಕೊಟ್ಟು ನಂಗೆ ಅಷ್ಟು ಜನ ಗಂಡವ್ರು, ನನಗೆ ಮಕ್ಳವ್ರ, ನನಗೆ ಮರಿಯವ್ರ, ನಂಗೆ ಯಾರು ಗೆದ್ಬಿಡ್ತಂದ ಹಾಕರ ಕಾಸ. ಈಗ ನಮ್ದು ಬಡವರ ಪರ ಸರ್ಕಾರ, ಬಡವ್ರಿಗೆ ಏನ್ ಮಾಡ್ತಿರ್ಬೇಕಷ್ಟೇ ನಿಮ್ ಸರ್ಕಾರ. ನಾನು ಕೂತ್ಕೊಂಡ್ರೆ ಕಾರಣ ಕೇಂದ್ರ ಸರ್ಕಾರ, ಮೆಟ್ರೋ ಕಮ್ಸಂಡರ್ ಸಿಂದ್ ಕೇಂದ್ರ ಸರ್ಕಾರ. ಆದ್ರಿಂದ ಏನು 50% ರೈಸ್ ಮಾಡೋರೆ, ಇದಕ್ಕೂ ನಮಗೂ ಸರ್ಕಾರ, ನಮ್ಮ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ಸರಿ, ನೀವೇ ಹೇಳಿ ತಪ್ಪೋ ಸರಿನೋ? ಅಲ್ಲೋ ಕೇಳು ಹೋಗು ಸೆಂಟ್ರಲ್. ನೀವು ಹೇಳಿ ತಪ್ಪೋ ಸರಿನೋ? ನಮಗೆ ಬಾಡಿಗೆ ಕೊಟ್ಟಿವಿ, ನಾವು ಮೆಟ್ರೋಗೆ ಬಾಡಿಗೆ ಜಾಗ ಕೊಟ್ಟಿದೀವಿ. ಸೊ ಅದ್ರ ಏನ್ ಬರುತ್ತೆ ನಿಮ್ಗೇನು ಸರ್? ಪರ್ಸನಲ್ ಕಾರ್ಗಳವೆ, ಗೌರ್ಮೆಂಟ್ ಕಾರ್ಗಳವೆ, ಎಲ್ಲಿಗೆ ಹೋಗ್ಬೇಕು ಜೀರೋ ಟ್ರಾಫಿಕ್ ಮಾಡ್ಕೊಂಡು ಸರಕ್ಕನೆ ಕರ್ಕೊಂಡು ಹೋಗ್ತಾರೆ, ಸರಕ್ಕನೆ ಕರ್ಕೊಂಡ್ ಬರ್ತಾರೆ. ಈಗಂತೂ ವೀಲ್ ಚೇರ್ ಇಟ್ಕೊಂಡು ಓಡಾಡ್ತಿದ್ದೀರಿ, ನಮ್ಗೆ ಹಂಗಾಯ್ತದ? ಒಂದ್ ಕಡೆ ಹೋಗ್ಬೇಕು ಅಂತಾರೆ ಕ್ಯೂ ಅಲ್ಲಿ 2 ದಿನ ನಾವು ನಿಂತ್ಕೊಬೇಕು. ಅದಕ್ಕೆ ಸೈಕಲ್ ತಕ ಓಡಾಡು. ಸರ್, ಸೈಕಲ್ ಅಲ್ಲಿ ಹೋಗೋಗಿಂತ ನಟರಾಜ ಸರ್ವಿಸ್ ಇನ್ನೂ ಒಳ್ಳೇದಲ್ವಾ ಸರ್? ಹೋಗು 9 ಗಂಟೆ ಬೆಳಿಗ್ಗೆ 4 ಗಂಟೆಗೆ. ಮತ್ತೆ ಸೈಕಲ್ ಅಲ್ಲಿ 2 ತಾಸಿಗೆ ಉಂಟ ಬಿಡ್ತೀವಾ? ಈಗ ಆರೋಗ್ಯ ಇಲ್ಲ ಎಲ್ಲರಿಗೂ. ನಡೀರಿ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಎಲ್ಲ ಬೆಳಿಗ್ಗೆ ಎದ್ದು ವಾಕ್ ಮಾಡ್ಕೊಂಡು ಆಫೀಸ್ಗೆ ಹೋಗಿ, ಸೈಕಲ್ ಹೋಗಿ, ಪೆಟ್ರೋಲು ಬೇಡ, ದುಡ್ಡು ಬೇಡ, ಏನು ಬೇಡ, ಒಂದು 3,000 ರೂಪಾಯಿ ಕೊಟ್ಟು ಸೆಕೆಂಡ್ ಹ್ಯಾಂಡ್ ಸೈಕಲ್ ತಕ ಓಡಾಡ್ರಿ. ನಂಗೆ ಸಾಕಾಗೋಗ್ಬಿಟ್ಟದೆ. ನನ್ನ ಶಾಂತಪ್ಪ ನೀವು ನನ್ನ ಮಾತು ಕೇಳಿಕ್ಕಿಲ್ಲ, ಈ ಕಡೆ ಸರ್ಕಾರದವ್ರು ನನ್ನ ಮಾತು ಕೇಳಿಕ್ಕಿಲ್ಲ. ಎಲ್ಲ ಕಡೆ ಕಷ್ಟ ಆಗೋಗ್ಬಿಟ್ಟು, ಸ್ಯಾನೋ ಕಷ್ಟ ಆಗೋಗ್ಬಿಟ್ಟದೆ ಸರ್. ಏನಿಲ್ಲ, ಸ್ವಲ್ಪ ಏನೋ ಡೆಲ್ಲಿಲಿ ನಮ್ಮ ಕಡೆಯವರೆಲ್ಲ ಹೋಗಿದ್ದಾರೆ, ಏನೋ ಗೊತ್ತಿಲ್ಲ. ಡೆಲ್ಲಿಗೆ ಹೋಗವ್ರ ಸರ್? ಏನು ರೇಟ್ ಇಳಿಸಕ್ ಹೋಗವ್ರ ಅಥವಾ ನಿಮಗೆ ಕುರ್ಚಿಯಿಂದ ಇಳಿಸಕ್ ಹೋಗವ್ರ ಸರ್? ಒಳ ತಿನ್ನೋಡು ಕಪಾಲ್ಕೆ. ರೇಟ್ ಇಳ್ಸಕ್ಕೋಲ್ಲ, ನಮ್ಮನ್ನು ಇಳ್ಸಕ್ಕೋಲ್ಲ. ಮತ್ತೆ ನಮ್ಮ ಪಕ್ಷದಲ್ಲಿ ಕೆಲವೊಂದು ಪೋಸ್ಟ್ಗಳು ಚೇಂಜ್ ಆಗ್ಬೇಕು. ಪೋಸ್ಟ್ ಆಫೀಸಿಗೆ ಹೋಗ್ಬೇಕಾ? ಪೋಸ್ಟ್ಗಳು ಬಂದಿದೆಯಲ್ಲ, ಸಚಿವ, ಅಧ್ಯಕ್ಷ, CM ಇಲ್ಲ. ಸ್ಲಿಪ್ ಡಿಸ್ಕೋ CM ಚೇಂಜಸ್ಸೇ ಇಲ್ಲ. ಗಮ್ ಹಾಕೊಂಡ್ ಕುಂತ್ಕೊಬಿಟ್ಟಿದ್ದೀರಾ ನೀವು? ಬಟ್ ಅಧ್ಯಕ್ಷ, ಪಕ್ಷದ ಅಧ್ಯಕ್ಷರು, ಕೆಲವೊಂದು ಸಚಿವರು ಅವರೆಲ್ಲ ಚೇಂಜ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಕೇಳಬಂತು. ಬಟ್ ಐ ಡೋಂಟ್ ನೋ. ಓಕೆ. ಆದ್ರೂ ನಿಮ್ಮ ನೋಡಿದ್ರೆ ಒಂದು ಆಡ್ಬೇಕು ಅಂತ ಅನಿಸ್ತಾ ಇದೆ. ಹೌದಾ? ಆಡ್ಬಿಡೋತ್ತಾಗೆ. ಹಾಡು ಬಹಳ ಚೆನ್ನಾಗಿದೆ. ನನಗೆ ನನ್ನ ಮುಂದೆ ಯಾಕೆ ಇದಾಡ್ತಾ ಇದೆಯಾ? ನೀವು ಅದಲ್ಲಿ ಎಲ್ಲ ಲೈನು ತಗೋಬೇಡಿ. ಆಸೆಗೆ ಮಿತಿ ಇಲ್ಲ, ಫುಲ್ ಸ್ಟಾಪ್ ಹಾಕ್ಬಿಡಿ. ಯಾಕೆ ಅಂತ ಕೇಳ್ತಿದ್ದೀರಾ? ನೀವು ಇವಾಗ CM 2028 ಎಲ್ಲದಕ್ಕೂ ಕೈ ಮುಗಿದು ಮನೇಲಿ ಅಚ್ಚಕಟ್ಟಾಗಿ ಕುತ್ಕೊಂಡು ಟೀಯೋ ಕಾಫಿಯೋ ಕುಡಿತೀರಂತ ಅಂದ್ಕೊಂಡ್ರೆ ಇಲ್ಲ, ಅಷ್ಟಾದ್ಮೇಕು ನಾನೇ CM ಮಾಡಬೇಕು, ನಾನೇ ಇನ್ನೂ ಒಂದಿಷ್ಟು ವರ್ಷ ಆಳ್ಬೇಕು ಅಂತ ಅನ್ಕೋತಿದ್ದೀರಲ್ಲ. ನೀವೇ ಎಲ್ಲ ಮಾಡ್ಕೊಂತ ಹೋದ್ರೆ ಈ ಕಡೆ ಜಾರ್ಕಂಬರೋರು, ಈ ಕಡೆ ಕನಕಪುರದ ಬಂಡೆ ಏನು ವಯಸ್ಸಾದ್ಮೇಲೆ ರಾಜಕಾರಣ ಮಾಡ್ಬೇಕಾ? ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾನು ಈ ಇತ್ತೀಚೆಗೆ ಕೆಲವು ಇಂಟರ್ವ್ಯೂಗಳನ್ನು ಮಾಡಿದ್ರು. ಅತಿ ಹೆಚ್ಚು ಮುಖ್ಯಮಂತ್ರಿಯಾಗಿ ರಾಜಕಾರಣ ಮಾಡಿದವರು ಕರ್ನಾಟಕದಲ್ಲಿ ನೀವು ಅಂತ. ಐ ಆಮ್ ಸೋ ಹ್ಯಾಪಿ. ಅಲ್ಲ ಹ್ಯಾಪಿ ಅಂತ ಅಂದ್ಮೇಲೆ ಸಾಕು ಮಾಡ್ಬಿಡು, ಸುಮ್ಮನೆ ಇನ್ನು ಯಾಕೆ ಮಾಡ್ಬೇಕು ಅಂತ ಆಸೆ ಮಾಡ್ಕೊಂಡಿದ್ದೀರಿ. ವೆಸ್ಟ್ ಬೆಂಗಾಲಲ್ಲಿ 15 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಇನ್ನೊಂದು ಕಡೆ 25 ವರ್ಷ ಮುಖ್ಯಮಂತ್ರಿಯಾಗಿದ್ದಾರೆ. ಅಲ್ಲಿ ನೋ ಅಬ್ಜೆಕ್ಷನ್. ಯಾಕಂದರೆ ನಮ್ಮದು ಅಷ್ಟೇ, ಲಾಂಗ್ ಎಗೋ, ಶೋ ಲಾಂಗ್ ಎಗೋ, ಎವ್ರಿಥಿಂಗ್ ಲಾಂಗ್ ಎಗೋ.
ಇದನ್ನ ಎಲ್ಲೋ ಕೇಳ್ದಂಗದಲ್ಲ. ಏಯ್ ಯಾವುದೋ ಸರ್ವರ್ ಸೋಮಣ್ಣ ಪಿಕ್ಚರ್ಲಿ ಈ ಜಗ್ಗೇಶ್ ಅವರಲ್ಲ. ಗೊತ್ತಾಯ್ತು. ಲಾಂಗ್ ಲಾಂಗ್ ಎಗೋ, ಸೋ ಲಾಂಗ್ ಎಗೋ, ಎವ್ರಿಥಿಂಗ್ ಲಾಂಗ್ ಎಗೋ. ಆಗಲ್ಲ, ಇನ್ನೂ ಸ್ವಲ್ಪ. ಹಿಂಗೆ Oh, long, long ago, so long ago, everything long ago. ಅಂತ ಒಂದು ಸ್ವಲ್ಪ ಮ್ಯಾನರಿಸಮ್ ಮಾಡಿದ್ರಲ್ಲ, ಹಾಗೆ ನಾವು ನಮ್ಮ ಪೋಸ್ಟು ಲಾಂಗ್ ಲಾಂಗ್ ಎಗೋ 10 ವರ್ಷ ಅಲ್ಲ 15 ವರ್ಷ ಆದರೂ ಆಗ್ಬೋದು. ಯಾಕಂದರೆ ನಾನು ಎಲೆಕ್ಷನ್ಲಿ ನಿಂತ್ಕೊಂಬಾರ್ದು ಅಂದ್ಕೊಂಡಿದ್ದೆ. ಬಟ್ ಪ್ರಸ್ತುತ ವಿದ್ಯಮಾನದಲ್ಲಿ ನಮ್ಮ ಪಕ್ಷ ತೆನೆ ಪಕ್ಷದವರ ಹೊಡ್ತಾ ನೋಡ್ತಿದ್ದೀನಲ್ಲ, ಅವ್ರಿಗೆ ಟಗ್ ಆಫರ್ ಕೊಡಬೇಕು ಅಂದರೆ ನಾನು ನಿಂತ್ಕೊಳ್ಳೇಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೂ ಡಿಸೈಡ್ ಮಾಡಿಲ್ಲ. ಅದಕ್ಕೆ ನಾ ಹೇಳಿದ್ದು. ನಾನು ಇಂಗಿತ ಬೇರೆ, ಕನ್ಫರ್ಮ್ ಡಿಸಿಷನ್ ಬೇರೆ. ಅದಕ್ಕೆ ನಿಮಗೆ ನಾನು ಹಂಗೆ ಹೇಳಿದ್ದು. ಹೆಂಗೆ ಹೇಳಿ? ಏನು ಆಸೆಗೆ ಮಿತಿ ಇಲ್ಲ. ಏಯ್, ಬೇರೆಯವ್ರು ಬಿಟ್ಟು ರಾಜ್ಯ ಲೂಟಿ ಮಾಡಿ ಅಂತ ನಮ್ಮ ಪಕ್ಷ ಇದ್ರೆ ಬಡವ್ರ ಪಕ್ಷ, ಎಲ್ಲರಿಗೂ ಸಮಾನವಾಗಿ ಬಡವ್ರ ಕೊಡ್ತದೆ. ಪಕ್ಷ ಬಡವ್ರು ಬದುಕದೇ ಇರತ್ತಾರ. ಏಯ್, 8,000 ರೂಪಾಯಿ ಬರ್ತೈತೆ, ಬಸ್ ಫ್ರೀ, 5 kg ಅಕ್ಕಿ. ಇದೊಂದು 3 ಹಿಡ್ಕೊಂಡ್ಬಿಟ್ಟು ಅದನ್ನೇ ಅಲ್ಲ ಆಡಿಸ್ತಾ ಇದ್ದೀರಾ. ಏಯ್, ಆಮೇಲೆ ಸ್ವಲ್ಪ ಇತ್ತೀಚೆಗೆ ನಮಗೆ EVM ಮೇಲೆ ಅನುಮಾನ. ಅಂದರೆ ಸಣ್ಣದು ಬಿಟ್ಬಿಟ್ಟು ದೊಡ್ಡದು ಇಟ್ಕೋತಾರಲ್ಲ ಹಂಗೆ. ಏಯ್, ಅಂದರೆ ಚಿಕ್ಕ ಸ್ಟೇಟ್ಗಳಲ್ಲಿ ಈಕ್ವಲಾಗಿ ಫೈಟ್ ಮಾಡಿಸ್ಬಿಡೋದು. ಬೇರೆ ಬೇರೆ ದೊಡ್ಡದಾವ್ ಇರ್ತಾವಲ್ಲ, ಇನ್ಕಮಿಂಗ್ ಸಿಟಿ ಪರ್ ಕ್ಯಾಪಿಟಾ ಇನ್ಕಮ್, ಅಲ್ಲೇನು ಮಾಡ್ಬಿಡೋದು. ಈಗ ಒಂದು ಡೌಟ್ ಹೇಳಾರೆ, ಮತ್ತೆ ನಮ್ಮ ಜಾರ್ಖಂಡ್ ಬರ್ತಾರಲ್ಲ ಅವ್ರ ಮಗಳು, EVM ಬಗ್ಗೆ ಅನುಮಾನ. ಆಮೇಲೆ ನಮ್ಮ ಚಾಮರಾಜಪೇಟೆ ಶಮೀರು ಏನಂತ ಹೇಳಿರೋದು, ಇದು ಯಾರು ಲಾಡುಂಡೆ ಅವರು ನೋಡಿದ್ರೆ ಗೊತ್ತಾ, ಒಂದು ಕ್ಷೇತ್ರದಲ್ಲಿ 6 ತಿಂಗಳಲ್ಲಿ 70 ಲಕ್ಷ ಮತದಾರ ಎಂಗ್ರೇಜ್ ಆದ. ಎಲ್ಲ ಅನುಮಾನಕ್ಕೆ ಎಡೆ ಮಾಡಿಕೊಡ್ತವೆ. ಅಯ್ಯೋ ಅದೇನೋ ಬಿಡಿ ಸರ್, EM ATM ಏನೋ ಅದನ್ನ ನಂಗೆ ಗೊತ್ತಿಲ್ಲ ಕಣ್ಬಿಡಿ. ಇವಾಗ ಹೇಳ್ಬಿಡಿ, ನಿಮಗೆ 7 ವರ್ಷ 7 ತಿಂಗಳು CM ಮಾಡಬೇಕು ಅಂತ ಆಸೆನಾ? ಯಾಕೆ ಅಷ್ಟೊಂದು ಕಡಿಮೆ? ಅದ್ರ ಮೇಲೆ 1 ತಿಂಗಳು ಎಕ್ಸ್ಟ್ರಾ ಹಾಕಿದ್ರೆ ನಿಮ್ಮ ಅಪ್ಪನ ಮನೆ ಗಂಟು ಒಯ್ದದ. 7 ವರ್ಷದ 8 ತಿಂಗಳು ಅಂತೇಳು. ಸರ್ ಇವಾಗಲೇ ನಿಮ್ಗೆ ಆಯ್ತಾ ಇಲ್ಲ? ಏಯ್, ಅದು ಆಲ್ರೆಡಿ ಪೇಯ್ನ್ ಆಯಿಲ್ ತಗೊಂಡಿದ್ದೀನಿ, ಕಾಲು ಗುಚ್ಕೊಂಡು ನೋಡಿಲಿ ಈಗಲೇ ಓಡಾಡ್ತಾ ಇದ್ದೀನಿ ನೋಡು. ನೋಡು, ಎತ್ತಿ ಜಾಡ್ಸಿ ಒದಿ ಅಂದ್ರೆ ಒದ್ದು ಬಿಡ್ತೀನಿ ಟೇಬಲ್ಗೆ. ನೀವು ಎತ್ತಿ ಜಾಸ್ತಿ ಟೇಬಲಿಗೆ ಓದಿತೀರಾ, ಅಲ್ಲಿ ನಿಮ್ಮ ಕುರ್ಚಿನ ಓದಿಯಕ್ಕಾಯ್ತು. ಏಯ್, ಕಾಲು ನೋವು ಓಡಾಡೋಕ್ಕಾಯ್ತಿಲ್ಲ ಅಂತ ಆಮೇಲೆ ಯಾರು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಕಷ್ಟ. ಇಲ್ಲಿ ಕಾಲು ಚೆನ್ನಾಗದೆ ಬರಲ್ಲ ನಾನು. ಏಯ್, ಯಾವನವನು ಕುರ್ಚಿಗಳು ಟವಲ್ ಹಾಕ್ತಾರೆ, ಕಳ್ಸಾಚೆಗೆ ಅವನ್ನ ಕುರ್ಚಿಗೆ ಹಾಕ್ಬಿಟ್ಟು ಹೋಗಿ. ಯಾರು? ನಂದೇ ಅದು ಇನ್ನೊಂದು ಟವಲು. ನೀವೇ ಹಾಕಿಟ್ಟು ನಮ್ದೇ ಚೌಕಿ ಟವಲ್ ಹಾಕ್ಬಿಟ್ಟಿದ್ದೀನಿ. ಇದು ಶಲ್ಯ. ಟವಲ್ ಈಸ್ ದೇರ್. ಅಂತ ಭಾಳ ಹುಷಾರು ನಾವು ಮೈಸೂರು ಸೈಡು. ಏನು 2-3 ಇಶ್ಯೂ ಯಾರು ಹೇಳಿದ್ರು ಮೈಸೂರಲ್ಲಿ, ಯಾರೋ ಏನೋ ಪೋಸ್ಟ್ ಹಾಕ್ಬಿಟ್ಟು ಒಂದು ಗಲಭೆ. ಆಮೇಲೆ ನಮ್ಮದು ಕುಂಭಮೇಳ ನರಸೀಪುರದಲ್ಲಿ ನಡೀತದೆ, ಆಯ್ತಲ್ಲ? ಆಪಟ್ಟು ದೊಡ್ಡದಾಗೈತೆ, ಚೆನ್ನಾಗಾಯ್ತದೆ. ಆಮೇಲೆ ಯಾರೋ ನಮ್ಮ ಪಕ್ಷದವ್ರ ಶಾಸಕರ ಪುತ್ರಂದು ಏನೋ ಧ್ವನಿ ಬಂತು ಅಂದರು, ಅದ್ರ ಬಗ್ಗೆ ಎಲ್ಲ ಕೇಳ್ಕೊಳ್ಳಿ ಸರ್, ಕೇಳ್ಕೊಳ್ಳಿ. ಇರಪ್ಪ ಬರ್ತೀನಿ ಸರ್. ಕಾಲು ಸರ್ ಅವಲೇ ಯಪ್ಪ, ಎಷ್ಟು ಮಾತಾಡಿದ್ರು ಅವ್ರಿಗೆ ಸುಸ್ತಾಯ್ತು ಇಲ್ಲೋ, ನನಗಂತೂ ಸುಸ್ತಾಯ್ತು. ಈಗ ರಾಜಕೀಯದಲ್ಲಿ ಹಂದಿ ಕೋಣಗಳ ಕಿತ್ತಾಟ. ಯಾಕೆ ಅಂತದ್ದೀನಿ, ಇವ್ರಿಗೆ ಹಂದಿ ಅಂತಾರೆ, ಇವ್ರವ್ರಿಗೆ ಕೋಣ ಅಂತಾರೆ. ಯಪ್ಪ ದೇವರೇ, ಈ ರಾಜಕೀಯದಲ್ಲಿ ಮನುಷ್ಯರವರು ಪ್ರಾಣಿಗಳವರು ಏನೂ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಹುಲಿನೇ ಬತ್ತಾದೆ, ಅಂದರೆ ಪ್ರಾಣಿ ಅಲ್ಲ, ಉತ್ತರ ಕರ್ನಾಟಕದ ಹುಲಿ ಬತ್ತಾದೆ. ಸರ್ ಬನ್ನಿ ಸರ್. ಆಹಾ, ನಮ್ಮ ಕೋಣಕ್ಕೆ ಸೀಮಂತ 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 ನೋಡೋಕೆ ಎಮ್ಮಿದ್ದಂಗಿದೆ. ಕೋಣಕ್ಕೆ ಸೀಮಂತ, ಉತ್ತರ ಕರ್ನಾಟಕದ ಹುಲಿ ಹೆನ್ನ ಕತ್ತಿ. ನನ್ನ ಕೋಣ ಅಂತ ಯಾಕಂದೆ ಅಂತ ನಿಮಗೆ ಗೊತ್ತು ತಾನೆ? ಅದು ಗೊತ್ತದ ಬಿಡುವ. ಮತ್ತೆ ನೋಡ್ರಿ, ನಾನು ಈ ಹಂದಿ ಗುಂಪಿಗೆ ಸೇರಿದವನಲ್ಲ. ಹಂದಿಗಳು ಹಿಂಡಿಂದ ಬಂದರು, ಹುಲಿ ನಾನು ಒಬ್ಬನೇ ಇರೋದು, ಒಂಟಿಯಾಗಿ ಹೋಗೋದು. ಅದಕ್ಕೆ ನನಗೆ ಹಂದಿ ಇವು ಲೆಕ್ಕಾಚಾರ ಇಲ್ಲ, ಅದು ಸೈಡ್ಗೆ ಇಡ್ತೀನಿ.
ಅಷ್ಟೇ. ಅಯ್ಯೋ ನೀವು ಹಂದಿ ಅಂದ್ರಿ, ಅವ್ರು ನಿಮ್ಮನ್ನ ಕೋಣ ಅಂತವ್ರೆ. ನಿಮ್ಗೆ ಹೂವಾರ ಹಾಕಿ ಚೆನ್ನಾಗಿ ಮೇವು ಕೊಟ್ಟು ಅಷ್ಟನ್ನ ಕುಂಕುಮ ಹಚ್ಚಿ ಮಾರಮ್ಮನ ಮುಂದೆ ಬಲಿ ಕೊಡಕ್ಕೆ ರೆಡಿ ಮಾಡ್ಕೊಂಡವ್ರಂತೆ. ನೋಡ್ದೆ ಯಾರು ಅವ ಕೋಣ ಅನ್ಲಿ ಕೊಯ್ಯ ಅನ್ಲಿ ಮುಯ್ಯ ಅನ್ಲಿ, ನಾವು ಅದಕ್ಕೆ ಸಂಬಂಧಪಟ್ಟವ್ರಲ್ಲ, ನಾವು ನ್ಯಾಯ ಕೇಳೋರು. ಮೊನ್ನೆ ನೋಟಿಸ್ ಇಶ್ಯೂ ಆಗೈತಿ, ನಾನು ಅದಕ್ಕೆ ಕ್ಯಾರೆ ಮಾಡಿಲ್ಲ ನೋಡು. ನೋಟಿಸ್ ಕೊಟ್ಟಾರ, ಏನಕ್ಕೆ ಕೊಟ್ಟಾರ? ಏನು ಕೊಟ್ಟಿದ್ದಾರೆ? ಹೊರಗಡೆಗೆ ಮಾತಾಡಬೇಡ್ರಿ ಅಂತ. ನಾವು ಪಕ್ಷದಾಗ ಮಾತಾಡಲಿಲ್ಲ ಅಂದ್ರೆ ನನ್ನ ಒಂದು ಕ್ಷೇತ್ರದಾಗ ಮಾತಾಡಬೇಕು, ನನಗೆ ಫಂಡ್ ಬಂದಿಲ್ಲ ಮಾತಾಡಬೇಕು. ಪಕ್ಷ ಎಲ್ಲ ನಿಟ್ಟಿನಲ್ಲಿ ಈಗ ಹಗರಣಗಳಾಗೈತಿ ಆಡಳಿತ ಪಕ್ಷದಾಗ. ನಾವು ವಿರೋಧ ಪಕ್ಷದಾಗ ಇದ್ಕೊಂಡು ಅದನ್ನು ನಾವು ಜನರಿಗೆ ಎತ್ತು ತೋರಿಸ್ಬೇಕಾಯ್ತಿ. ಮಾತಾಡಬೇಡಪ್ಪ ಅಂದ್ರೆ ನಾವು ಹೆಂಗೆ ಮಾತನಾಡ್ದು ಇಡೋಕ್ಕಾಗ್ತೈತಿ? ಮತ್ತು ಅವ್ರು ಮಾತನಾಡಬೇಡ್ರಪ್ಪ ಅಂತ ನೋಟಿಸ್ ಕೊಟ್ರೆ ನಾವು ಬಾಯಾಗೇನು ಗಮ್ಮ ಹಾಕೊಂಡು ಕೂರ್ಲಿಕ್ಕೆ ಆಯ್ತೈತೆ. ಅಯ್ಯೋ ಸರ್, ನೀವು ಹಿಂಗೆ ಮಾಡ್ಕೊಂಡು ನಿಮ್ಮ ಪಕ್ಷದಿಂದ ನಿಮ್ಮನ್ನ ಉಚ್ಚಾಟನೆ ಮಾಡ್ಬಿಟ್ರೆ. ನೋಡುವ, ನಮ್ಮ ಉಚ್ಚಾಟನೆ ಮಾಡೋಂಥ ಮಂದಿ ಇನ್ನೂ ಹುಟ್ಟಿಲ್ಲ. ನಾವು ನಿಯತ್ತಿಂದ ಪಕ್ಷಕ್ಕಾಗಿ ದುಡ್ದವ್ರು, ಪಕ್ಷದಾಗಿರೋರು, ಪಕ್ಷದ ಬಾಧ್ಯತೆಗಿರೋರು. ಯಾರೋ 4 ಜನ ಬಂದು ಪರಮ ಪೂಜ್ಯ ತಂದೆ ಮಗ ಮತ್ತು ಸಹಚರರು ಏನೇನೋ ಹೇಳಿಕತ್ತಾರ. ಯಾರು ಸೀನಿಯರ್ ಅದಾರ ಅವ್ರು ಬಂದು ಅಧ್ಯಕ್ಷ ಸ್ಥಾನದಾಗ ಕೂತ್ಕೊಳ್ಬೇಕು ಅಂತ ನಮ್ಮ ಹಿಂಗಿತ. ಅದನ್ನೂ ಡೆಲ್ಲಿನಾಗ ನಡೀತೈತಿ. ಮುಂದೈತಿ ಮಾರಿ ಹಬ್ಬ. ಏನಂದ ಹಳ್ಳ ಕೋಣ ಅನ್ಲಿಕ್ಕತ್ತಾರ, ಕೋಣ ಬಲಿ ಕೊಡ್ಲಿಕ್ಕತ್ತಾರಂತಲ್ಲ. ನಮ್ಮ ಮಾರಮ್ಮನ ಊರ ಹಬ್ಬ, ಆ ಮಾರಮ್ಮ ದೇವಿಗೆ ಉತ್ಸವ ಆದಾಗ ಹೊಸ ಅಧ್ಯಕ್ಷ ಬಂದ್ರೆ ಬೇಕಾದ್ರೆ ನಮ್ಮ ಬಲಿ ಆಗಲಿ. ನಾವು ಯಾವುದೇ ಪದ ತ್ಯಾಗಕ್ಕೆ ಸಿದ್ಧ ಆದವಿ. ಅಂದ್ರೆ ನೀವು ಹೇಳೋದು ನಿಮ್ಮ ಮುಂದೆ ಯಾರು ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ಹಂಗಲ್ವೇ, ಅವರು ಬೇಡ, ಯಾರು ಹಿರಿಯರು ಕೊಡ್ರಿ ಪೋಸ್ಟ್. ಯಾಕಂದ್ರೆ ನಾವು ಹೋರಾಟ ಮಾಡ್ಲಿಕ್ಕತ್ತಾವೆ. ಈಗ ಮೊನ್ನೆ ನೋಡ್ರಿ, ಇವರು ಬಾಯಿ ಮುಚ್ಕೊಂಡು ಕುಂದರ. ಯಾರು? ಯಾವುದು ರೇಟ್ ಜಾಸ್ತಿ ಆಗೈತಿ, ಮೆಟ್ರೋ ದರ ಜಾಸ್ತಿ ಆಗೈತಿ, ಆಮೇಲೆ ಬಸ್ ದರ ಜಾಸ್ತಿ ಆಗೈತಿ, ಚಾಪಾ ಕಾಗದ ಜಾಸ್ತಿ ಆಗೈತಿ, ಹಗರಣಗಳಾಗೈತಿ, ಮೂಢ ಅವ್ಯವಹಾರ ಆಗೈತಿ. ಇದ್ರ ಬಗ್ಗೆ ಧ್ವನಿ ಎತ್ತವ್ರು ಯಾರು? ನೀವು ಹಚ್ತೀರಾ? ವಿರೋಧ ಪಕ್ಷದವ್ರು ನಾವಾಗೇ ಎತ್ತಬೇಕು. ಅದಕ್ಕೊಬ್ಬ ಯಾರು ಸೀರಿಯಸ್ ಆಗಿ ತಗತ್ತಿಲ್ಲ ಬಿಡಿ ಸರ್. ನಿಮ್ಮ ಪಕ್ಷದವರೇ ನಿಮ್ಮ ಮಾತಿನ ಸೀರಿಯಸ್ ಆಗಿ ತಗತ್ತಿಲ್ಲ, ಇನ್ನು ವಿರೋಧ ಪಕ್ಷದವ್ರು ತಗತ್ತಾರ. ವಿರೋಧ ಪಕ್ಷ ನಾವೇ ಇದೀವಿ. ಹುಚ್ಚಿ ನೀನು ಆಡಳಿತ ಪಕ್ಷದವ್ರಿಗೆ ಭೂತ ಬಿಡುಗಡೆ ಮಾಡ್ಸೋನ್ ನಾನಾ? ಮೊನ್ನೆ ನಿಮ್ಮ ವಿರೋಧ ಪಕ್ಷದವ್ರಿಗೆ ನಾನು ಹೇಳ್ತಿರೋದು. ನಮ್ಮ ವಿರೋಧ ಮಾಡೋರು ಯಾರಿಲ್ಲ ನೋಡವ. ನೀವೇನಾದ್ರೂ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಆದ್ರೆ ಅದು ನಿಮ್ಮ ಮಾತಿಂದನೇ ಆಗಿರ್ತಿರ್ತಾನೆ. ಇಲ್ಲವ, ಮಾತಿಂದಲ್ವೇ ಯವ. ನಾನೇನಾದ್ರೂ ಪಕ್ಷದಿಂದ ಉಚ್ಚಾಟನೆ ಮಾಡ್ಲಿಕ್ಕೆ ಹತ್ತಾರ ಅಂತಂದ್ರೆ ಅದಕ್ಕೆ ಕಾರಣ ಪರಮ ಪೂಜೆ ತಂದೆ ಮಗ ಬಿಟ್ಟರೆ ನನ್ನ ಮಾತಂತೂ ಅಲ್ಲ. ನನ್ನ ಮಾತು ಗುಂಡು ಹೊಡೆದಂಗೆ ನೋಡ, ಶೂಟ್ ಮಾಡ್ದಂಗೆ. ಆ ನ್ಯಾಯ ಇರ್ತೈತಿ, ನೀತಿ ಇರ್ತೈತಿ, ಅದರೊಳಗೆ ನನ್ನ ಒಂದು ಪವರ್ ಏನೈತಿ ಅದು ತೋರಿಸ್ತೈತಿ. ಮಾತು ಯಾರು ಕೇಳ್ತಾ ಇಲ್ವಾ? ಪಕ್ಷದ ಅಧ್ಯಕ್ಷ ಹೋರಾಟ ಮಾಡಬೇಕು, ಬೇರೆಯವರು ಹೋರಾಟ ಮಾಡೋದಂದ್ರೆ ಅಧ್ಯಕ್ಷ ಯಾಕಿರ್ಲಿಕ್ಕತ್ತಾನ? ಈಗ ಮೈಸೂರಿನೊಳಗೆ ಒಂದು ಗಲಭೆ ಆಯಿತು, ಅಲ್ಲಿ ಅನ್ವಯ ಆಗೋದಿಲ್ಲೇನು ಕಾನೂನು? ಅಲ್ಲಿ ಪೊಲೀಸ್ ಜೀಪ್ಗಳಿಗೆ ಕಲ್ಲು ಹೊಡೆದಾರ. ನ್ಯಾಯ ನೀತಿ ಕಾಪಾಡಬೇಕಾದಂಥ ನ್ಯಾಯಸ್ಥಳಕ್ಕೆ ಕಲ್ಲು ಬೀಸ್ಯಾರ. ಅವ್ರು ಯಾರು ಕಲ್ಲು ಬೀಸ್ಯಾರ ಕಾನೂನು ವಿರುದ್ಧವಾಗಿರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಲ್ಲ ಅಂತ ನಾವು ಹೇಳಿದ್ವಿ. ಅಲ್ಲ ಸರ್, ಅದೆಲ್ಲ ಇರ್ಲಿ ಬಿಡಿ ಸರ್. ಅದು ಹೆಂಗಿರಲಿ ಬಿಡಿ? ಅಯ್ಯೋ ನಾ ಇರ್ಲಿ ಬಿಡಿ ಸರ್. ಏನಾದ್ರು ಉಚ್ಚಾಟನೆ ಆದ್ರೆ ಯಾವ ಪಕ್ಷಕ್ಕೆ ಹೋಯ್ತಾ? ನಿಮ್ಮ ಪಕ್ಷದಲ್ಲೇ ಇರ್ತಿರೋ, ಕೈ ಪಕ್ಷಕ್ಕೆ ಹೋಯ್ತಿರೋ, ಇಲ್ಲಾಂದ್ರೆ ತೆನೆ ಪಕ್ಷಕ್ಕೆ ಹೋಯ್ತಿರೋ? ನಮ್ಮ ಉಚ್ಚಾಟನೆ ಮಾಡಬೇಕು ಅಂದ್ರೆ ಭಾಳ ಬೇಕು. ಏನು? ತಿಂಡಿ ಅವ್ನು ತಿಂಡಿ ಇರ್ತೈತಿ ಅಂತೀವಲ್ಲ, ಅವ್ನು ತಿಂಡಿ ಬೇಕೈತಿ ಅಂತ. ತಿಂಡಿ ಇರೋ ಬಂದು ಮುಂದೆ ನಿಂದಿರಲಿ, ನಾ ಏನು ಮಾಡ್ಲಿಕ್ಕತ್ತೀನಿ ತೋರಿಸ್ತೀನಿ. ಉಚ್ಚಾಟನೆ ಯಾಕೆ ಮಾಡ್ಲಿಕ್ಕತ್ತಾನ? ಏನು ತಪ್ಪು ಮಾಡೇನೋ, ಮೋಸ ಮಾಡಿದೇನೋ, ಹಗರಣ ಆಗಿದ್ದೇನೋ, ಏನು ವಿಡಿಯೋ ಒಳಗಿದ್ದೀವನ? ನೀವೇನೇ ಮಾತಾಡಿದ್ರು ನಿಮ್ಮದೇ ಪಕ್ಷದ ಪರಮ ಪೂಜೆ ತಂದೆ ಮಗ ಅವರು ಹೈಕಮಾಂಡ್ಗೆ ಹೋಗಿ ನಿಮ್ಮನ್ನ ಗರ 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 ಅಂತ ಆಟ ಆಡಿಸ್ತಾರೆ. ಗರನೆ ಹೇಳು ನೀನು ತರನೆ ಗಗನಾಮಣಿ ಎಲ್ಲ ನಾಮಣಿ. ದಯವಿಟ್ಟು ಕೈ ಮುಗಿತೀನಿ ಬೇಕಾದ್ರೆ ಕಾಲಿಗೆ ನೀನು ಗಿರಿಗಿಟ್ಲಿ ಹಾಡ್ಸಕತ್ತಾರಂದಲ್ಲ, ನಾನು ಹೇಳಿದ್ದು ಗರನೆ ಅಂದ್ರೆ ನಮ್ಮ ಪಕ್ಷದಾಗ ಸಮಾನ ಮನಸ್ಕರು ಕೂಟ ಹೋಗೈತಿ. ಸ್ವಾಮಣ್ಣ ಹೋಗವನ, ಆಮೇಲೆ ಬಮ್ಮಾಯಿ ಹೋಗನ, ಅವರೆಲ್ಲ ಹೋಗಿ ಅಲ್ಲಿ ಹಿಟ್ಟ. ಯಾರಾದ್ರೂ ಹೋಗ್ಲಿ, ನಿಮಗೊಂದು ಗೇಟ್ ಪಾಸ್ ಕೊಡ್ಬೇಕು ಅಂತ ಪಿತೂರಿ ಆಯ್ತಾ? ನಮ್ಮ ಗೇಟ್ ಭದ್ರ ಆಗೈತಿ,
ಅವರ ಪೋಸ್ಟ್ ಹಲ್ಲಾಡಕತ್ತೈತಿ. ಈಗ ಅಧ್ಯಕ್ಷ ಸ್ಥಾನದಿಂದ ಪರಮ ಪೂಜ್ಯ ತಂದೆಯವರ ಮಗ ಘರನ ಗಿರನೆ ತಿರುಗ್ಲಕ್ಕತ್ತೈತಿ. ಈಗ ಅಧ್ಯಕ್ಷರ ಪೋಸ್ಟ್ ಯಾರಿಗೆ ಬರ್ತೈತಿ ನೋಡು. ಸರ್, ಈಗ ನೀವೆಲ್ಲ ರೆಬಲ್ಸ್ ಎಲ್ಲ ಇದ್ದೀರಲ್ಲ, ನಿಮ್ಮನ್ನ ಈ ಕೈ ಏನಾದರೂ ಕೈ ಬೀಸಿ ಕರಿತಾ ಇದೆಯಾ ಅಥವಾ ಒಳಗೊಳಗೆ ನಿಮ್ಮನ್ನ ಎಳ್ಕೊಳಕ್ಕೆ ಮಸ್ಲತ್ ಮಾಡ್ತಾ ಇದೆಯಾ? ಯಾಕಂದರೆ ನೀವು ಹೂನ ಬಿಟ್ಟು ಕೈ ಕಡೆ ಹೋಯ್ತಾ ಇದ್ದೀರಾ ಅಂತ ಎಲ್ಲೋ ಒಂದು ಕಡೆ ಸುದ್ದಿ ಬರ್ತಾಯಿತ್ತು. ನೋಡುವ, ನ್ಯಾಯ ನೀತಿ ಪರ ಇರೋನು ನಾನು. ಅದು ಎಲ್ಲಾದ್ರೂ ಚಾಮರಾಜಪೇಟೆ ಸಮೀರ್ ಅವರ ಆಫೀಸ್ಗೂ ಹೋಗಿತ್ತು. ಅವ್ರ ಜೊತೆ ಚಹಾ ಕುಡ್ದೀನಿ. ಮತ್ತು ಹೌದಾ ಹುಲಿಯ ರಾಮಯ್ಯ ಅವ್ರ ಜೊತೆ ಲಘು ಮಾತಾಡೀನಿ, ಚಂದ ಮಾತಾಡೀನಿ. ಅವರು ನನ್ನ ಕೂಡ ವಿಶ್ವಾಸದಾಗ ಕೈ ಪಕ್ಷದ ಹಲವಾರು ವಿಶ್ವಾಸ ಮಂದಿ ಯಾದಾರ, ಅವ್ರ ಜೊತೆ ನಾನು ಚಲೋ ಅದೀನಿ. ಆದ್ರೆ ನನ್ನ ಪಕ್ಷ ಬಿಟ್ಟುಕೊಡುವಂಥ ಮಾತಿಲ್ಲ. ಒಂದೇ ಪಕ್ಷ, ಒಂದೇ ನಿಯತ್ತು ಇಲ್ಲೇದೇನೆ. ಆದ್ರೆ ನಮ್ಮಲ್ಲಿ ಪರಮ ಪೂಜ್ಯ ತಂದೆ ಮಕ್ಕಳು ಚೇಂಜ್ ಆಗಬೇಕು. ಅಯ್ಯೋ ಬಿಡಿ ಸರ್, ಇವಾಗ ನಾನೊಂದು ಮ್ಯಾಟ್ರ್ ಹೇಳ್ತೀನಿ. ಹೈಕಮಾಂಡಿಂದ ಶೋಕೇಶ್ ಅಲ್ವೇ, ಶೋಕಾಸ್ ನೋಟಿಸ್ ಸೊಕಾಸು ಬಂದದಲ್ಲ ನೋಟಿಸು. ಅದನ್ನ ನೋಡಿ ನಿಮ್ಗೇನಾದ್ರು ಸಾಕ್ ಆಗೈತಾ? ಇಲ್ಲವೇ, ನೀ ಕೇಳೋ ಅರ್ಥ ನೋಡಿದ್ರೆ ಯಾವುದೋ ಸಿನಿಮಾದೊಳಗೆ ಆರ್ಮುಗ ರವಿಶಂಕರ ಹೇಳ್ತಾನೆ, ಏನು ಶಾಕ್ ಆಯ್ತಾ, ಆಗಲೇಬೇಕು ಅಂತ ನಿನ್ನ ಇಲ್ಲಿಗೆ ಕರೆಸಿದ್ದು ಅಂತ. ಆ ಮಟ್ಟದಲ್ಲಿ ಕೇಳಲಿಕ್ಕತ್ತಿ. ನಾನು ಅದಕ್ಕೆ ಏನಂತೀನಿ ಗೊತ್ತಾ? ನಾನು ಯಾಕೆ ಕಾಲಿಗೆ ಶೋಕಾಸ್ ನೋಟಿಸ್ ಬಂದ. ನಾನು ಯಾಕೆ ಕಾಲಿಗೆ ಬೀಳ್ತಾ ಇದ್ದೀನಿ ಅಂತ ಕೇಳಿ. ಯಾಕೆ ನೀವು ಏನಾದರೂ ಹೇಳಿ, ಡೈಲಾಗ್ ಮಾತ್ರ ಹೊಡಿಬೇಕು. ಈಗ ಆ ಡೈಲಾಗ್ ಹೊಡಿಲಿಕ್ಕೆ ಶೋಕಾಸ್ ನೋಟಿಸ್ ಬಂತು, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನಂತ ನೀ ಕೇಳಕತ್ತಿ. ನಾನು ಅದಕ್ಕೆ ಏನು ಹೇಳ್ತೀನಿ ಗೊತ್ತಾ? ಇನ್ನು ಮುಂದೆ ನನ್ನದೇ ಆಟ ಚಾಲು ಆಗ್ತೈತಿ. ನಮ್ಮ ಹುಡುಗರು ಬರ್ತಾರ ನೋಡು, ಕಣ್ಣೊಳಗೆ ಬೆರಳಾಡಿಸಿ ಹಲ್ಲಾಡಿಸ್ತಾ ಇರ್ತಾರೆ. ಯಾಕಪ್ಪ ನಾನು ಶೀಟ್ನಾಗ ಅದೀನಿ, ಯಾಕಪ್ಪ ನಾನು ಇಲ್ಲಿದ್ದೀನಿ, ಯಾಕಪ್ಪ ನನ್ನಂಥವ್ನು ಎದುರಾಕೊಂಡೆ ಅಂತ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ನೀನು ಯೋಚನೆ ಮಾಡ್ತಾ ಇರ್ಬೇಕು ನೋಡು. ಹಂಗಾಗ್ತತಿ. ಡೈಲಾಗ್ ಏನು ಆಜುಬಾಜು ಆಯ್ತಿನ? ಅಯ್ಯೋ, ಹಾಡು ಹೇಳ್ಬೇಡಿ ಅಂತಂದ್ರೆ ಹಾಡು ಹೇಳ್ತೀರಾ, ಡೈಲಾಗ್ ಹೇಳ್ಬೇಡಿ ಅಂತಂದ್ರೆ ಡೈಲಾಗ್ ಹೇಳ್ತೀರಾ. ನನಗೊಂಥರ ಆಯ್ತಾಯ್ತಲ್ಲ ಸರ್. ಆಯ್ತು ಬಿಡು ಉಪೇಂದ್ರ, ಸಿನಿಮಾದ ಒಂದು ಡೈಲಾಗ್ ಹೇಳ್ತೀನಿ ಕೇಳಿ. ಅಯ್ಯೋ, ಈಗ ನನಗೆ ಟೈಮ್ ಆಗ್ಲಿಕ್ಕತ್ತಿ, ಅದಕ್ಕೆ ಹೇಳಿ ಆ ಸಿನಿಮಾ ಟೈಟಲ್ ಹೇಳ್ತೀನಿ. ಹುಷ್ ಹುಷ್ ಹುಷ್. ನಾನು ನಮ್ಮವ್ರು ಕೂಡ ಹೋಗಿ ಓಂಕಾರ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಮಧ್ಯ ಬಂದು ಸ್ವಸ್ತಿಕ್ ಚಿಹ್ನೆ ಇಡಬೇಡವಾ, ಆಯ್ತಲ್ಲ? ಅಷ್ಟೇ. ಆಮೇಲೆ ನೋಟಿಗೆ ಎದುರೋ ಮನುಷ್ಯ ಅಲ್ಲ ನಾನು, ಮತ್ತೆ ನೋಟಿಸ್ಗೂ ಎದುರೋ ಮನುಷ್ಯ ಅಲ್ಲ. ನೋಟಿಗೂ ಎದುರಿಲ್ಲ, ನೋಟಿಗೆ ಎದುರಿಲ್ಲ. ಜನರಾಕೋ ಓಟಿಗೆ ಎದುರ್ತೀರಾ? ಜನರಾಕೋ ಓಟಿಗೆ ನಾನು ಯಾಕೆ ಹೇಳಬೇಕು? ನನಗಿಂಥವ್ರು ಓಟೇ ಬೇಡ ಅಂದಿದ್ದು ಮನುಷ್ಯ ನಾನು. ಅಯ್ಯಯ್ಯೋ, ಆದ್ದರಿಂದ ನೋಟಿಗೆ ಎದುರಿಲ್ಲ, ನೋಟಿಸ್ಗೆ ಎದುರಿಲ್ಲ. ನೀನು ಇಲ್ಲಿ ಬಾಯಿ ಬಡ್ಕೊಂಡ್ರೆ ನಿನ್ನ ಬಾಯಿ ಬೋಟಿಗೆ ಎದುರ್ತೀನಿ. ಹೆಚ್ಚಿಗೆ ಮಾತಾಡಬೇಡ. ಪ್ರಭಾಕರ್ ಸಿನಿಮಾದಾಗ ಒಂದು ಡೈಲಾಗ್ ಐತೆ, ಲಾಠಿ ತೆಗೆದು ಹೊಡೆದು ಬೋಟಿಗೆ ನೇತಾಕ್ತೀನಿ ಅಂತ. ಹಂಗೆ ಆಗ್ತೈತಿ. ಬರ್ಲಿನ್ವಾ? ಹಾಂ, ಹುಷ್. ಅಲ್ಲ, ಎಲ್ಲ ಡೈಲಾಗು ಹೇಳಿದ್ರು. ಉಪೇಂದ್ರ ಅವ್ರ ಡೈಲಾಗು ಇಷ್ಟುದ್ದ ಹೇಳ್ತಾರೆ ಅಂತ ಅನ್ಕಂದ್ರೆ ಓಸ್ ಅಂದ್ಬಿಟ್ರಲ್ಲ. ಸೂಪರ್. ಅಯ್ಯಪ್ಪ, ಇವ್ರಂತರ ಉಪೇಂದ್ರ ಅವ್ರ ಸಿನಿಮಾ ಥರ ಯಾವಾಗ ಯಾರು ಪರ ಮಾತಾಡ್ತಾರೋ, ಯಾವಾಗ ಯಾರು ವಿರೋಧ ಮಾತಾಡ್ತಾರೋ, ಏನು ಮಾತಾಡಲ್ವೋ, ಒಟ್ಟಿನಲ್ಲಿ ಅವ್ರ ಬಗ್ಗೆ ಏನು ಅರ್ಥನೇ ಆಗಿಲ್ಲ. ನಿಮಗೇನಾದರೂ ಅರ್ಥ ಆದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಇಲ್ಲಿ ಗಂಟ ನಾವು ಮಾಡಿದ್ದು ಫುಲ್ ಕಾಮಿಡಿ. ದಯವಿಟ್ಟು ನೀವು ಯಾರು ಹಾರ್ಟಿಗೆ ತಗೋಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಟಾಟಾ, ಬಾಯ್ ಬಾಯ್, ನಮಸ್ತೆ. ಅದೇನು ಅಂತಾರಲ್ಲ, ಸೀಮಂತ.